ಹೇಳುವ ನನಗೆ ಗೊತ್ತಂಗೆ ನೀನು ಗೊತ್ತಿದ್ದೀನಿ. ಬನ್ನಿ ಬನ್ನಿ ಎಲ್ಲ ಬಲ ಇದ್ಯಾ ಸಡನ್ ಆಗಿ ಬಂದಿರುತ್ತೆ ಎಡಗಾಲೇ ಇತ್ತು ಅದೇ ಕಡ್ಕೊ ಬರ್ತದೆ ಕಡಿ ನೀನು ಎಲ್ಲೋದು ಇಲ್ಲ ಈ ಫೋನ್ ಮಾಡೋದು ನೋಡೋಣ. ಯಾವ ಫೋನ್ ಎಲ್ಲ ಹೊಡೆದೇ ಆಯ್ತು. ಇನ್ನೆಂತ ವಿಡಿಯೋ ಮಾಡೋದಿಲ್ಲಿ ಕೆಲಸ ಮಾಡ್ತೀರಾ? ಕಟ್ ಮಾಡಿಲ್ಲ ಅವನೇ ಇಲ್ಲ ನನ್ನ ವಿಡಿಯೋ ಮಾಡಿ. ಫಸ್ಟ್ ಫೋನ್ ಎತ್ತ ಕೇಳಿ ಅವನ್ನ, ಏನೇ ಇದ್ರು ಫಸ್ಟ್ ಫೋನ್ ಎತ್ತಬೇಕು, ಆಮೇಲೆ ವಿಡಿಯೋ ಮಾಡಕ್ಕೆ. ನಂಬರ್ ಇವನ ಹತ್ರನೂ ಐತೆ. ಅವನು ಅದಕ್ಕೆ ಮಾಡ್ರ ಎತ್ತಿಲ್ಲ. ಅದು ಸಂಬಂಧಿಕೆ ಒಳಗಡೆ ಗ್ಯಾಸ್ ಇದಾಗಿ ಬೆಂಕಿ ಹಾಕ್ಬಿಡಿ. ಬೇಗ ಕಚ್ಬೇಕು ಹಾಕ್ಬಿಡಿ. ಆಪಾದ್ಮೇಲೆ ಹಾಕಿ ಬೇಗ ಏನ್ ಮಾಡ್ತೀವಿ ಇದು ವೇಸ್ಟ್. ಇದು ಬಬ್ಲು ಈ ಕಡೆ ಬಾ. ಬಬ್ಲು ಈ ಕಡೆ ಬಾರೋ. 59 ಕಟ್ ಮಾಡ್ತಾರೆ. ಬಂಡವಾಳ ಅವನೇ ಜಾಸ್ತಿ ಹಾಕಿರೋ ಕೇಕಿಗೆ. ಅರ್ಜೆಂಟ್ ಅಣ್ಣ ಫುಲ್ ಅರ್ಜೆಂಟ್ ಅಲ್ಲಿ ತಿನ್ಸೋಣ ಜಾಸ್ತಿ. ಸ್ವಲ್ಪ ಕೊಡೋಣ, ಅಷ್ಟೊಂದು ನೀನೇ ಜಾಸ್ತಿ ಕೊಡ. ಕರೆಕ್ಟ್ ಕೂಡ ಇವಾಗ ಈಗ ವೆರೈಟಿ ಆಗಿರುತ್ತೆ. ಇವಾಗ ಒಳ್ಳೆ ಇಲ್ಲ ಅದರಲ್ಲಿ ಸುಮ್ಮನೆ ಒಂದು ವೇಸ್ಟ್ ಮಾಡೋದಲ್ಲ. ಕರಿ ಕೊಡು ಫ್ಯಾನ್ ಮೇಲೆಲ್ಲ ಕೂತಿರ್ಬೇಕು. ಹಾಂಗ್ ಮಾಡೋದಕ್ಕೆ ಫುಲ್ ಎಲ್ಲ ಮನೆ ತಿಂದಿರ್ಬೇಕು. ಹಂಗ್ ಹೊಡಿಬೇಕು. ಅಲ್ಲಿ ಕೆಲಿ ಕೊಡ್ದ ಇಷ್ಟೇ ಆಗಿರೋದು. ನಮ್ಮ ಐಡಿಯಾ ಇದ್ದಿದ್ದು ಬೇರೆ. ಫೋನ್ ಎತ್ತಿಲ್ಲ ಮಾಡು ಜೋರ ಬ್ಯಾನ್ ಹಾಕೋ. ಯಾವತ್ತು ಬುಧವಾರ ಇವತ್ತೇ ಶೆಡ್ಡಿಗೆ ಹೋಗಿ ಬಿಸಿ ಮಾಡ್ಕೊಡ್ತೀವಿ. ಅಣ್ಣ ಗಾಬರಿ ಆಯ್ತು. ಪಟ್ಟಣಿಗೆರೆ ಶೇಡ್ ಅಲ್ಲ, ಮನೆ ಶೇಡ್. ಜಲ್ದಿ ಹುಷಾರಾಗೋ, ಹೋಗೋಣ. ಹಾ ಬನ್ನಿ. ಬಾ ಪಾಪಾ ಬನ್ನಿ. ಅಲ್ಲ ಹೋಗಿತ್ತು ನೀನು ಹೋಗ್ಬೇಕು. ಇಲ್ಲ ತಗೊಳ್ಳಿ. ಅಮ್ಮ ಬನ್ನಿ ಪಾಪ ಬಾ. ಮೊನ್ನೆ ತಿನ್ವಲ್ಲ ಬಿಡು. ಇಲ್ಲ ಅಂದ ಅದಕ್ಕೆ ಕೆಟ್ಟ ತಂದಿದ್ದು. ನಾವು ತಂದು ಕಟ್ ಮಾಡಿದ್ವಿ. ಒಂದ್ ನಿಮಿಷ ಮಾಡ್ಕೊಟ್ಟು ಎಡಿಟ್ ಮಾಡಾಕಿ. ಸಚಿನ್ ಅವ್ರದ್ದು ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ತೀವಿ. ಅವಾಗ ಫಾಲೋವರ್ಸ್ ಎಲ್ಲ ಇದ್ದಾರೆ, ಫ್ಯಾನ್ಸ್. ಕಡೆಗೆ ತಿರ್ಗು ಚೈತು. ವಿಡಿಯೋ ಅಲ್ಲಿ ಅಂದ್ರಮ್ಮ ನಾನು ಬಂದಿದ್ದೆ. ಬಾ ದೊಡ್ಡಮ್ಮ. ಬಾರ ಬಬ್ಲು ಬಾರ. ಬಬ್ಲು ಈ ಕೈ ಕೈಯಲ್ಲಿ ಬಗ್ಗೆ ಬಬ್ಲು
ಕಾನ್ಫಿಡೆಂಟ್. ಮಾಡಲ್ಲ ಯಾವಾಗ ಸಡನ್ಲಿ ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡೋಣ, ಆಶಿ ವಯಸ್ಕೇತಾನೆ ಎಷ್ಟರಲ್ಲಿ ಬಿಲ್ ಆಮೇಲೆ ಕೊಡ್ತಾರೆ. ಗುಲೆ ಇಲ್ಲ ಅಂದ್ರೆ ಇನ್ನೊಂದ್ ಮಾಡೋಣ, ನೀನ್ ಅಲ್ಲೇ ಇರೋಣ, ಅಭ್ಯಾಸ ದುಡ್ಡು ಕೊಡು ಸ್ಕ್ಯಾನಿಂಗ್ ಹಾಕು ಹಂಗೆ ಅಷ್ಟೇ ಕರೆಕ್ಟ್ ಆಗುತ್ತೆ. 1 hour later. ಹೊಡೀರಿ ಹೊಡೀರಿ ಅಂತ. ನೋಡಿ ಗೈಸ್, ನನ್ನ ಫ್ರೆಂಡ್ಸ್ ಬಂದಿದ್ರು 5 ನಿಮಿಷದ ಖುಷಿಗೆ ಅರ್ಧ ಗಂಟೆ ಕೆಲಸ ಕೊಟ್ಟೋಗವ್ರೆ. ನೋಡಿ ಇಲ್ಲಿ ಮನೆನೆಲ್ಲ ರಂಪ ಮಾಡಿ ಪಾಪ ಒಂದೊಂದಕ್ಕೆ 100 ರೂಪಾಯಿನಪ್ಪ. ಪಾಪ ಏನು ಅನ್ನಿಸ್ತಿದೆ? ಖುಷಿ ಆಗ್ತಿದೆ ನನಗೆ. ಫ್ರೆಂಡ್ಸ್ ಬಂದಿದ್ದು, ಕೇಕ್ ತಂದಿದ್ದು. ನಂದು ಬರ್ತಡೇ ನೆನ್ನೆ ಇದ್ದಿದ್ದು, ನೆನ್ನೆ ಯಾರೂ ಬಂದಿಲ್ಲ. ನೆನ್ನೆ ಸಂಡೇ ಇತ್ತು, ಅಮಾವಾಸ್ಯೆ ಇತ್ತು, ಹಬ್ಬ ಇತ್ತು. ಮಾರನೇ ದಿನ ಅಂದರೆ ಸೋಮವಾರ 22ನೇ ತಾರೀಕು ಬಂದು, ಅದು ನನಗೆ ಗೊತ್ತಿಲ್ಲ. ಅದೇ ಕೇಕ್ ತಂದಿದ್ದಾರೆ ನೋಡಿ. ಅವ್ರು ಬರಲ್ಲ ಅಂತ ನಾನು ಅನ್ಕೊಂಡಿದ್ದೆ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ನೋಡಿ ಇಷ್ಟೆಲ್ಲ ಕೆಲಸ ಕೊಟ್ಟು ಹೋಗಿದ್ದಾರೆ. ಪಾಪ ಕೆಲ್ಸ ಹೇಗೆ ಅನ್ನಿಸ್ತಿದೆ? ಕೊಟ್ಟಿರೋದು ಇದೆಲ್ಲ. ಆಹಾ. ಏನ್ ಅನ್ನಿಸ್ತಿದೆ? ನಂಗೆ ಕಷ್ಟ ಆಗ್ತಿದೆ ಕೆಲಸ ಮಾಡಕ್ಕೆ. ನಿಂಗೇನ್ ಗೊತ್ತು? ಪಾಪ ನೀನ್ ಅನಿಸಿಕೆ ಹೇಳು ಪಾಪ. ಖುಷಿ ಆಯ್ತು ಅಷ್ಟೇ. ಖುಷಿ ಆಯ್ತು ಅದಿರ್ಬೋದಲ್ಲ, ಖುಷಿ ಆಯ್ತು ಅಂತ. ಏನೋ ಆಗಿದೆ, ಬ್ಲಾಸ್ಟ್ ಮಾಡಿದ್ರಲ್ಲ ಅವಾಗೇನೋ ಆಗಿದೆ. ಅಯ್ಯೋ ಬ್ಲಾಸ್ಟ್ ಮಾಡ್ಬೇಕಾದ್ರೆ ವಿಡಿಯೋ ತಕೊಳ್ಳಿಲ್ವಲ್ಲ ಅಂತ ಬೇಜಾರಾಯ್ತು. ಇಲ್ಲ ಫಸ್ಟ್ ಅದ್ರಲ್ಲಿ ತೆಗ್ದು ಬಡ್ಡ ಫಸ್ಟು ಆಶಿಕು ಅದು ಏನು ಆಗಲ್ಲ ಅಂದ್ಬಿಟ್ಟು ನಿಂಗೆ ತಿರ್ಗಿಸ್ತಾ ಡಮ್ ಅಂತು. ಹಿಂಗ್ ತಗೊಂಡ್ರೆ ಕಡಿಮೆ ಆಗುತ್ತಲ್ಲ ಅಂತ ನಾನು ಎತ್ತಾಕು ಸ್ವಲ್ಪ ಹೊತ್ತು ಎತ್ತಿ ತಗೊಂಡೋಗ್ತೀನಿ. ಅದು ಎತ್ತಿದಕ್ಕೋಸ್ಕರ ಸುರಿ ಅದು ಮರದಲ್ಲಿ ಆ ಕಡೆ ಈ ಕಡೆ ಕೊಳ್ಳಾಡುತ್ತಿ. ಮನೆಯಲ್ಲ ನೆಕ್ಕು ಬರ್ತಾಳೆ ಅದೊಂದು ನಿಂತು ಹೋಗುತ್ತೆ. ಅಲರ್ಜಿ ಮಗು ಕೊಡಿಲಿಲ್ಲ, ಬಟ್ಟೆ ಹೊಡೆದಿದ್ದು ಒಬ್ಳು ಹೊಡೆದು ಫಾರ್ಮು ಅದೇ ಆಯ್ತು.